ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ಕೆಲವೊಂದಿಷ್ಟು ಗ್ರಾಮರ್ ಟಾಪಿಕ್ಸ್ಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ಯಾರಾಗ್ರಾಫ್ಗಳನ್ನು ನೋಡ್ತಾ ಹೋಗೋಣ. ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಅಂದರೆ ನಿಮಗೆ ನೆನಪಿರಲಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ವರ್ಬನ್ನು ಏನು ಬ್ರಾಕೆಟ್ ಒಳಗಡೆ ಕೊಟ್ಟಿರ್ತಾರೋ ಅದರ ಒಂದು V3 ಫಾರ್ಮ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ನಾವು ಬರೀಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ಒಂದು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಪ್ಯಾರಾಗ್ರಾಫ್ ಯಾವ ಟೆನ್ಸ್ ಇದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ನಾವು ಪ್ರೆಸೆಂಟ್ ಇದ್ದರೆ ಈಸ್ ಮತ್ತು ಆರ್ಗಳನ್ನು ತೆಗೆದುಕೊಳ್ಬೇಕು. ಪಾಸ್ಟ್ ಇದ್ದರೆ ವಾಸ್ ಅಥವಾ ವರ್ಗಳನ್ನು ತೆಗೆದುಕೊಂಡು ಸಬ್ಜೆಕ್ಟ್ ಆಧಾರಿತವಾಗಿ ಈ ಹೆಲ್ಪಿಂಗ್ ವರ್ಬ್ಗಳನ್ನು ಡಿಸೈಡ್ ಮಾಡ್ತೇವೆ. ಸೊ ಯಾವ ರೀತಿ ಅನ್ನೋದನ್ನು ಈ ಪ್ಯಾರಾಗ್ರಾಫ್ ನೋಡ್ತಾ ಹೋಗೋಣ. ಮೊದಲಿನ ನೋಡಿ, ಲಾಸ್ಟ್ ನೈಟ್ ಅಂತಕ್ಕಂಥದ್ದು ನಮಗೆ ಒಂದು ಕ್ಲೂ ಆಗಿದೆ. ಅದೇನಪ್ಪ ಅಂದರೆ ಇದು ಪಾಸ್ಟಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಯ ಒಂದು ಪ್ಯಾರಾಗ್ರಾಫ್ ಆಗಿದೆ ಅಂತೇಳಿ. ಲಾಸ್ಟ್ ನೈಟ್ ಐ ಹ್ಯಾಡ್ ಎ ವೆರಿ ಸ್ಟ್ರೇಂಜ್ ಡ್ರೀಮ್. ನೋಡಿ, ಹ್ಯಾಡ್ ಅಂತಕ್ಕಂಥದ್ದು ಅಷ್ಟೇ ಪಾಸ್ಟ್ ಟೆನ್ಸ್ ಅನ್ನು ತೋರಿಸ್ತಾ ಇದೆ. ಐ ಡ್ರೆಮ್ಟ್ ಆಫ್ ಗೋಯಿಂಗ್ ಟು ಅ ಗ್ರೇಟ್ ಪ್ಲೇಸ್ ವಿಚ್ ಅಂತ ಇದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ತೆಗೆದುಕೊಳ್ತೇವೆ? ಗ್ರೇಟ್ ಪ್ಲೇಸ್. ಸಿಂಗ್ಯುಲರ್ ಆಗಿರೋದ್ರಿಂದ, ಪಾಸ್ಟ್ ಟೆನ್ಸ್ ಇರೋದ್ರಿಂದ ವಾಸ್ ತೆಗೆದುಕೊಳ್ತೇವೆ. ವಾಸ್ ಅಂತ ಆಗುತ್ತೆ. ಮತ್ತು ಗಾರ್ಡ್ ಅಂತಕ್ಕಂಥದ್ರ V3 ಫಾರ್ಮ್ ಅನ್ನು ಬರಿಬೇಕೀಗ. ಗಾರ್ಡೆಡ್, GUARDED, ಗಾರ್ಡೆಡ್ ಅಂತ V3 ಫಾರ್ಮ್ ಅನ್ನು ಬರೀತೇವೆ. ವಾಸ್ ಗಾರ್ಡೆಡ್ ಬೈ ಏಂಜಲ್ಸ್. ದ ವೇ ಟು ರಿಟರ್ನ್ ಫ್ರಮ್ ದೇರ್ ಅಂತ ಇದೆ ನೋಡಿ. ದ ವೇ ಅಂದರೆ ಸಿಂಗ್ಯುಲರ್ ಆಗಿದೆ ಅಲ್ವಾ. ಸೊ ಈಗ ಸಿಂಗ್ಯುಲರ್ ಅಂದರೆ ವಾಸ್ ಹೆಲ್ಪಿಂಗ್ ವರ್ಬನ್ನು ಇಲ್ಲೂ ಕೂಡ ತೆಗೆದುಕೊಳ್ತೇವೆ. ದ ವೇ ಟು ರಿಟರ್ನ್ ಫ್ರಮ್ ದೇರ್ ವಾಸ್ ನಾಟ್ ಸಿ ಅಂತ ಇದೆ. ಸೊ ನಾಟ್ ಅನ್ನು ಬರೆದುಕೊಂಡು ಸಿ ಅಂತಕ್ಕಂಥದ್ದರ V3 ಫಾರ್ಮ್ ಅನ್ನು ಬರಿಬೇಕು. ಸೀನ್ ಅಂತಕ್ಕಂಥದ್ದು V3 ಫಾರ್ಮ್ ಆಗಿರುತ್ತೆ. ವಾಸ್ ನಾಟ್ ಸೀನ್ ಅಂತ ಆಯಿತು ಈಸಿಲಿ. ಲಕ್ಕಿಲಿ ಐ ಡ್ಯಾಶ್ ಬ್ರಿಂಗ್ ಬ್ಯಾಕ್ ಬೈ ಅ ಫೇರಿ ಅಂತ ಇದೆ. ಲಕ್ಕಿಲಿ ಐ ಇದೆ ನೋಡಿ. ಸೊ ಐ ಅನ್ನೋದು ಸಿಂಗ್ಯುಲರ್ ಆಗಿದೆ ಅಲ್ವಾ. ಸೊ ಸಿಂಗ್ಯುಲರ್ ಆಗಿದೆ ಅಂದರೆ ನಾವು ಹೆಲ್ಪಿಂಗ್ ವರ್ಬ್ ಸಿಂಗ್ಯುಲರ್ ತೆಗೆದುಕೊಳ್ಬೇಕು. ದಟ್ ಈಸ್ ವಾಸ್ ಅಂತಕ್ಕಂಥದ್ದು. ಮತ್ತು ಬ್ರಿಂಗ್ ಅಂತಕ್ಕಂಥದ್ದರ V3 ಫಾರ್ಮ್ ಬ್ರಾಟ್ ಅಂತ ಆಗುತ್ತೆ. ವಾಸ್ ಬ್ರಾಟ್. ಸೊ ಈ ರೀತಿ ನೀವು ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಫಾರ್ಮ್ ಅನ್ನು ಫಿಲ್ ಮಾಡಬೇಕು. ಸೆಕೆಂಡ್ ಒನ್ ನೋಡಿ, ರಿಕ್ಷಾ ಪುಲ್ಲರ್ಸ್ ಆರ್ ಎ ಕಾಮನ್ ಸೈಟ್ ಇನ್ ಇಂಡಿಯಾ. ವಿದ್ಯಾರ್ಥಿಗಳೇ ಸರಿಯಾಗಿ ಗಮನಿಸಿ, ಇಲ್ಲಿ ಆರ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಗಮನಿಸ್ತೇವೆ. ಸೊ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂತಹ ಪ್ಯಾರಾಗ್ರಾಫ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಮುಂದೆ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಗಳು ಈಸ್ ಅಥವಾ ಆರ್ಗಳಲ್ಲಿ ಒಂದಾಗಿರಬೇಕು. ರಿಕ್ಷಾ ಪುಲ್ಲರ್ಸ್ ಆರ್ ಎ ಕಾಮನ್ ಸೈಟ್ ಇನ್ ಇಂಡಿಯಾ. ದೇ ಕ್ಯಾನ್ ಸಿ ಅಂತ ಇದೆ. ಸೊ ದೇ ಇಲ್ಲಿ ನೋಡಿ, ಕ್ಯಾನ್ ಇದೆ. ಹೆಲ್ಪಿಂಗ್ ವರ್ಬನ್ನು ನಾವು ಯಾವುದನ್ನು ಕೂಡ ತೆಗೆದುಕೊಳ್ಳಬಾರದು, ಅದನ್ನೇ ತೆಗೆದುಕೊಳ್ತೇವೆ. ಮಾಡಲ್ ವರ್ಬ್ ಆಗಿರೋ ಕ್ಯಾನ್ ಅದೇ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಮತ್ತು ಈ ರೀತಿ ಕ್ಯಾನ್ ಬಂದಾಗ ನಾವು ಬಿ ಅಂತ ಸೇರಿಸಬೇಕಾಗುತ್ತೆ ಹೆಲ್ಪಿಂಗ್ ವರ್ಬನ್ನು. ದೇ ಕ್ಯಾನ್ ಬಿ ಅಂತ ಆಗುತ್ತೆ. ಮತ್ತು ಸಿ ಇರೋದನ್ನು V3 ಫಾರ್ಮಲ್ಲಿ ಆಲ್ರೆಡಿ ಮೇಲಿನ ಎಕ್ಸಾಂಪಲಲ್ಲಿ ನೋಡಿದ್ದೇವೆ. V3 ಫಾರ್ಮ್ ಸಿಗೆ ಸೀನ್ ಅಂತಾನೆ ಆಗುತ್ತೆ. ದೇ ಕ್ಯಾನ್ ಬಿ ಸೀನ್ ಇನ್ ಪಬ್ಲಿಕ್ ಪ್ಲೇಸಸ್ ಅಂತ ಆಯಿತು. ಮತ್ತು ಸಬ್ಜೆಕ್ಟ್ ನೋಡಿ, ದೇ ಅಂತ ಇದೆ ನೆಕ್ಸ್ಟ್. ಸೊ ಅಂದರೆ ಪ್ಲೂರಲ್ ಆಗಿದೆ. ಸೊ ದೇ ನಾಟ್ ಟ್ರೀಟ್ ಅಂತ ಇದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೇವೆ. ಪ್ಲೂರಲ್ ಆಗಿರೋದ್ರಿಂದ ಆರ್ನ ತೆಗೆದುಕೊಳ್ಳಿ. ದೇ ಆರ್ ನಾಟ್. ನೋಡಿ, ಇದೇ ನಾಟನ್ನು ಇಲ್ಲಿ ಬರಿತಾ ಇದ್ದೇವೆ. ಟ್ರೀಟ್ ಇರೋದನ್ನು V3 ಫಾರ್ಮಲ್ಲಿ ಬರಿಬೇಕು. ಟ್ರೀಟೆಡ್ ಅಂತ ಬರೀತೇವೆ. ದೇ ಆರ್ ನಾಟ್ ಟ್ರೀಟೆಡ್ ವೆಲ್ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಪುಲ್ಲರ್ ಡ್ಯಾಶ್ ನೆಗ್ಲೆಕ್ಟೆಡ್ ಇನ್ ದ ಸೊಸೈಟಿ ಅಂತ ಇದೆ. ಎವ್ರಿ ರಿಕ್ಷಾ ಪುಲ್ಲರ್ ಅನ್ನೋದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬನ್ನು ಈಸ್ ತೆಗೆದುಕೊಳ್ತೇವೆ. ಎವ್ರಿ ರಿಕ್ಷಾ ಪುಲ್ಲರ್ ಈಸ್. ನೆಗ್ಲೆಕ್ಟ್ ಇರೋದನ್ನು V3 ಫಾರ್ಮಲ್ಲಿ ಬರೆದಾಗ ನೆಗ್ಲೆಕ್ಟೆಡ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಒನ್, ಮೊನ್ಯಾಕೋ ವಾಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್ ಅಂತ ಇದೆ. ಸೊ ಇಲ್ಲಿ ವಾಸ್ ಕಾಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಂತ ನಮಗೆ ಈ ಒಂದು ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸ್ ಇದೆ ಅಂತ ನಮಗೆ ತಿಳಿಸಿಕೊಡುತ್ತೆ. ಸೊ ಹೆಲ್ಪಿಂಗ್ ವರ್ಬ್ಗಳು ಏನು ಬರ್ತವೆ? ವಾಸ್ ಬರ್ಬೋದು ಸಿಂಗ್ಯುಲರ್ ಇದ್ದರೆ, ಪ್ಲೂರಲ್ ಇದ್ದರೆ ವರ್ಬ್ ಬರಬಹುದು. ಎ ಮರ್ಡರ್ ಕಮಿಟ್ ಅಂತ ಇದೆ ನೋಡಿ. ಎ ಮರ್ಡರ್ ಅನ್ನೋದು ಸಿಂಗ್ಯುಲರ್ ಅಲ್ವಾ. ಸೊ ವಾಸ್ ಅನ್ನು ತೆಗೆದುಕೊಳ್ತೇವೆ. ವಾಸ್ ಕಮಿಟೆಡ್ ಅನ್ನು ಡಬಲ್ ಟಿ ಮಾಡಿಕೊಂಡು ಕಮಿಟೆಡ್ ಅಂತ ಬರಿತೇವೆ. ವಾಸ್ ಕಮಿಟೆಡ್ ಇನ್ ದ ಕಿಂಗ್ಡಮ್ ಆದಮೇಲೆ ಗಮನಿಸಿ, ದ ಕ್ರಿಮಿನಲ್ ಡ್ಯಾಶ್ ಸೆಂಟೆನ್ಸ್ ಅಂತ ಇದೆ. ಸೆಂಟೆನ್ಸ್ ಅನ್ನೋದನ್ನು V3 ಫಾರ್ಮಲ್ಲಿ ಬರೀಬೇಕು. ಮತ್ತು ದ ಕ್ರಿಮಿನಲ್ ನೋಡಿ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲೂ ಅಷ್ಟೇ ವಾಸ್ ಅನ್ನು ತೆಗೆದುಕೊಳ್ತೇವೆ. ಮತ್ತು ಸೆಂಟೆನ್ಸ್ ಇರೋದನ್ನು ಸೆಂಟೆನ್ಸ್ಡ್ ಅಂತೇಳಿ V3 ಫಾರ್ಮ್ಗೆ ಬರೀತಾ ಇದ್ದೇವೆ. ಸೆಂಟೆನ್ಸ್ಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕೂಡ ಕರಿತೇವೆ.
ಟು ಡೆತ್ ಬೈ ದ ಜಡ್ಜಸ್, ಬಟ್ ದ ಕಿಂಗ್ಡಮ್ ಹ್ಯಾಡ್ ನೋ ರಿಸೋರ್ಸಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್. ಸೊ ದ ಕ್ರಿಮಿನಲ್ ಡ್ಯಾಶ್ ಅಂತ ಇದೆ. ಸೊ ದ ಕ್ರಿಮಿನಲ್ ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಹೆಲ್ಪಿಂಗ್ ವರ್ಬ್. ಆಸ್ಕ್ ಅನ್ನೋದನ್ನ V3 ಫಾರ್ಮ್ ಅಲ್ಲಿ ಬರೆದಾಗ ಆಸ್ಕ್ಡ್ ಅಂತ ಆಗುತ್ತೆ. ಆಸ್ಕ್ಡ್ ಟು ರನ್ ಅವೇ. ಇನ್ನು ಡೈಲಾಗ್ ಅನ್ನು ಕಂಪ್ಲೀಷನ್ ಮಾಡಲಿಕ್ಕೆ ಸುಮಾರು 3 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಸೊ ನೀವು ಇಲ್ಲಿ ಕ್ಲೂ ಏನು ಕೊಟ್ಟಿರ್ತಾರೋ ಅದನ್ನು ಸರಿಯಾಗಿ ಗಮನಿಸಬೇಕು. ಆಫರಿಂಗ್ ಹೆಲ್ಪ್ ಅಂತ ಇದೆ, ಮತ್ತು ಇಲ್ಲಿ ಆಸ್ಕಿಂಗ್ ಅಬೌಟ್ ಮಾಡೆಲ್ ಇದೆ, ಮತ್ತು ನೆಕ್ಸ್ಟ್ ಆಸ್ಕಿಂಗ್ ಫಾರ್ ಕಲರ್ ಸೆಲೆಕ್ಷನ್. ಈ ರೀತಿ ಕ್ಲೂಗಳನ್ನು ಬಳಸಿಕೊಂಡೇ ನೀವೇನು ಮಾಡಬೇಕಾಗುತ್ತೆ, ಡೈಲಾಗ್ಸನ್ನು ಬರಿಬೇಕಾಗುತ್ತೆ. ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಮತ್ತು ಕಸ್ಟಮರ್ ಇಬ್ಬರು ಕೂಡ ಮಾತನಾಡ್ತಕ್ಕಂಥದ್ದು. ಸೇಲ್ಸ್ ಮ್ಯಾನೇಜರ್, ಹಲೋ ಸರ್, ಹಿ ಈಸ್ ಆಫರಿಂಗ್ ಹೆಲ್ಪ್. ಕಸ್ಟಮರ್, ಐ ವಾಂಟ್ ಟು ಬೈ ಎ ಸ್ಕೂಟರ್. ಸೊ ಕಸ್ಟಮರ್ ಬಂದಿರತಕ್ಕಂಥದ್ದು ಒಂದು ಸ್ಕೂಟರ್ನ ಪರ್ಚೇಸ್ ಮಾಡಲಿಕ್ಕೆ ಅಂತಕ್ಕಂಥದ್ದು ಇಲ್ಲಿ ತಿಳಿತಾ ಇದೆ ನಮಗೆ. ಸೊ ಇಲ್ಲಿ ಆಫರಿಂಗ್ ಹೆಲ್ಪ್ ಅಂದರೆ ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್ ಅಂತ ಸೇಲ್ಸ್ ಮ್ಯಾನೇಜರ್ ಹೇಳ್ತಾರೆ. ಹಲೋ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್. ಸೊ ಈ ರೀತಿ ನೀವು ಫಸ್ಟ್ ಸೆಂಟೆನ್ಸನ್ನು ಬರೀಬಹುದು. ಇನ್ನು ಸೇಲ್ಸ್ ಮ್ಯಾನೇಜರ್ ಕೇಳ್ತಕ್ಕಂಥದ್ದು ಆಸ್ಕಿಂಗ್ ಅಬೌಟ್ ಮಾಡೆಲ್, ಯಾವ ಮಾಡೆಲ್ ನಿಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ವಿಚ್ ಮಾಡೆಲ್ ವುಡ್ ಯು ಲೈಕ್ ಟು ಬೈ ಅಂತ ಇಲ್ಲಿ ಸೆಂಟೆನ್ಸನ್ನು ಬರೀಬಹುದು. ವಿಚ್ ಮಾಡೆಲ್ ವುಡ್ ಯು ಲೈಕ್ ಟು ಬೈ. ಸೊ ಈ ರೀತಿ ಒಂದು ಸೆಂಟೆನ್ಸನ್ನು ಬರೀರಿ. ಇನ್ನು ಐ ವಾಂಟ್ ಟು ಬೈ ಹೊಂಡಾ ಆಕ್ಟಿವಾ ಅಂತ ಹೇಳ್ತಾ ಇದ್ದಾನೆ ಕಸ್ಟಮರ್. ಸೊ ಸೇಲ್ಸ್ ಮ್ಯಾನೇಜರ್ ಆಸ್ಕಿಂಗ್ ಫಾರ್ ಕಲರ್ ಸೆಲೆಕ್ಷನ್ ಅಂದ್ರೆ ಆ ಒಂದು ಹೊಂಡಾ ಆಕ್ಟಿವ್ ಅಲ್ಲೇ ನಿಮಗೆ ಯಾವ ಕಲರ್ ಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾನೆ ಅನ್ಕೊಂಡ್ರೆ ನಾವು ವಿಚ್ ಕಲರ್ ಡೂ ಯು ಪ್ರೆಫರ್, ನಿಮಗೆ ಯಾವ ಕಲರ್ ಬೇಕು, ಅಥವಾ ವಿಚ್ ಕಲರ್ ಡು ಯು ವಾಂಟ್ ಸರ್. ಈ ರೀತಿ ಒಂದು ಸೆಂಟೆನ್ಸ್ನ ಬರೀರಿ. ಸೊ 3 ಸೆಂಟೆನ್ಸ್ಗೆ ನಿಮಗೆ 3 ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು ಮತ್ತೊಂದು ಪ್ಯಾರಾಗ್ರಾಫ್ ಏನು ಕೊಟ್ಟಿರ್ತಾರೋ ಆ ಪ್ಯಾರಾಗ್ರಾಫ್ ಆಧಾರದ ಮೇಲೇ ಈ ಒಂದು ಬಾಕ್ಸ್ಗಳನ್ನು ಇಲ್ಲಿ ಖಾಲಿ ಬಿಟ್ಟಿದ್ದಾರೆ ನೋಡಿ, ಇವುಗಳನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಕ್ರಿಯೇಟೆಡ್ ಬೈ, ಸೊ ಇದಕ್ಕೆ ಯಾವ್ದು ಸೂಟಬಲ್ಲು, ಆನದರ್ ನೇಮ್ ಅದನ್ನು ಬರೀಬೇಕು, ನ್ಯಾಷನಾಲಿಟಿ ಯಾವುದು ಅಂತ ಬರೀಬೇಕು, ಆನದರ್ ಕ್ಯಾರೆಕ್ಟರ್, ಕ್ರಿಯೇಟೆಡ್ ಅಂತ ಇಲ್ಲಿ ನೀವು ಫಿಲ್ ಮಾಡ್ತಾ ಹೋಗಬೇಕು. ಸೊ ಯಾವ ರೀತಿ ನೋಡೋಣ. ದ ಫ್ಯಾಂಟಮ್ ಕ್ರಿಯೇಟೆಡ್ ಬೈ ಅಂತ ಇದೆ. ದ ಫ್ಯಾಂಟಮ್ ಈಸ್ ಎ ಫಿಕ್ಷನಲ್ ಕಾಮಿಕ್ ಸ್ಟ್ರಿಪ್ ಹೀರೋ ಕ್ಯಾರೆಕ್ಟರ್ ಹೂ ವಾಸ್ ಕ್ರಿಯೇಟೆಡ್ ಬೈ ಲೀ ಫಾಕ್ ಅಂತ ಇದೆ ನೋಡಿ. ಸೊ ಕ್ರಿಯೇಟೆಡ್ ಬೈ ಇಲ್ಲೇ ಇದೆ ಅಲ್ವಾ. ಸೊ ಕ್ರಿಯೇಟೆಡ್ ಬೈ ಇಲ್ಲಿ ನಮಗೆ ಸಿಗ್ತಾ ಇದೆ. ಲೀ ಫಾಕ್ ಅಂತೇಳಿ ಏನು ಮಾಡ್ತೀರಾ, ಫಸ್ಟ್ ಬಾಕ್ಸನ್ನು ನೀವು ಬರೆದುಕೊಂಡೇ ನಿಮ್ಮ ಆನ್ಸರ್ ಶೀಟಲ್ಲಿ ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಅನದರ್ ನೇಮ್ ಅಂತ ಇದೆ. ಆನ್ ಅಮೇರಿಕನ್, ಹಿ ಲಿವ್ಸ್ ಇನ್ ದ ಫಿಕ್ಷನಲ್ ಆಫ್ರಿಕನ್ ಕಂಟ್ರಿ ಆಫ್ ಬಂಗಾಲ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ದ ಟ್ರೈಬಲ್ ಪೀಪಲ್. ಹಿ ಈಸ್ ಆಲ್ಸೋ ಕಾಲ್ಡ್, ಗಮನಿಸಿ ವಿದ್ಯಾರ್ಥಿಗಳೇ, ಮಿಸ್ಟರ್ ವಾಕರ್ ಅಂತಕ್ಕಂಥದ್ದು ಅವರ ಮತ್ತೊಂದು ಹೆಸರಾಗಿರುತ್ತೆ. ಸೊ ಏನದರ್ ನೇಮ್ ಇಲ್ಲಿ ನೀವೇನು ಫಿಲ್ ಮಾಡ್ತೀರಿ ಅಂದರೆ ಮಿಸ್ಟರ್ ವಾಕರ್ ಅಂತ ಫಿಲ್ ಮಾಡಿ. ಮಿಸ್ಟರ್ ವಾಕರ್. ಇನ್ನು ಲಿವ್ಸ್ ಇನ್, ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ನೋಡಿ. ದ ಗೋಸ್ಟ್ ಹೂ ವಾಕ್ಸ್, ಲೀ ಫಾಕ್ ಆಲ್ಸೋ ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಮಂಡ್ರೇಕ್ ದ ಮೆಜಿಷಿಯನ್ ಅಂತ ಇದೆ. ಸೊ ಅವರು ಲೀವ್ ಮಾಡ್ತಕ್ಕಂಥದ್ದು ಎಲ್ಲಿದ್ದಾರೆ, ಹಿ ಲಿವ್ಸ್ ಇನ್, ಇಲ್ಲಿ ಸಿಗ್ತಾ ಇದೆ ಉತ್ತರ. ಹಿ ಲಿವ್ಸ್ ಇನ್ ದ ಫಿಕ್ಷನಲ್ ಆಫ್ರಿಕನ್ ಕಂಟ್ರಿ ಆಫ್ ಬಂಗಾಲ. ಸೊ ಇಲ್ಲಿ ನೀವು ಆಫ್ರಿಕನ್ ಕಂಟ್ರಿ ಆಫ್ ಬಂಗಾಲ ಅಂತ ಬರೀಬಹುದು, ಅಥವಾ ಬಂಗಾಲ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಬಂಗಾಲ ಅಂಥೇಳಿ. ಸೊ ಇಲ್ಲಿ ನ್ಯಾಷನಾಲಿಟಿ ಕೇಳ್ತಾ ಇದ್ದಾರೆ. ಸೊ ಅವರ ಒಂದು ನೇಷನ್ ಯಾವುದು ಅಂತ ಇಲ್ಲಿ ಬರೀಬೇಕು. ಆನ್ ಅಮೇರಿಕನ್ ಇಲ್ಲಿ ಸಿಗ್ತಾ ಇದೆ ನೋಡಿ ಉತ್ತರ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಅಮೇರಿಕನ್ ಅಂತ ಫಿಲ್ ಮಾಡಿ, ಅಮೇರಿಕನ್. ಇನ್ನು ಏನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್, ಮತ್ತೊಂದು ಕ್ಯಾರೆಕ್ಟರ್ ಯಾವುದನ್ನು ಕ್ರಿಯೇಟ್ ಮಾಡಿದರೆ ಕೊನೆಗೆ ಸಿಗ್ತಾ ಇದೆ ನೋಡಿ. ಲೀ ಫಾಕ್ ಆಲ್ಸೋ ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಮ್ಯಾಂಡ್ರೇಕ್ ದ ಮೆಜಿಷಿಯನ್ ಅಂತ ನೀವು ಬರಿಬೇಕಾಗುತ್ತೆ. ಅದನ್ನು ಇಲ್ಲಿ ಫಿಲ್ ಮಾಡಿದರೆ ನಿಮಗೆ ಆನ್ಸರ್ ಸಿಕ್ಕ ಹಾಗೆ. ಮ್ಯಾಂಡ್ರೇಕ್ ದ ಮೆಜಿಷಿಯನ್ ಅಂತ ಫಿಲ್ ಮಾಡಿ. ಇನ್ನು ಮತ್ತೊಂದು ಕ್ವಶನ್ ಯಾವುದಪ್ಪ ಅಂದರೆ ಪ್ರನೌನ್ಗೆ ಸಂಬಂಧಪಟ್ಟಿದ್ದು ವಿದ್ಯಾರ್ಥಿಗಳ. ಇದಕ್ಕೆ 5 ಅಂಕಗಳನ್ನು ನೀವು ಇಲ್ಲಿ ಗಳಿಸಬಹುದು. ಸೊ ಇಲ್ಲಿ ಯಾವ ಕ್ಲೂಗಳನ್ನು ಫಾಲೋ ಮಾಡಬೇಕು ಅಂದರೆ ಇಲ್ಲಿ ನೌನ್ ಮತ್ತು ಪ್ರನೌನ್ಗಳನ್ನು ಮ್ಯಾಚ್ ಮಾಡಬೇಕು. ಆಲ್ಮೋಸ್ಟ್ ಈ ಒಂದು ಪ್ರನೌನ್ಗಳು ನೌನ್ಗಳು ಆದ ನಂತರದಲ್ಲಿ ಬರ್ತವೆ. ಸೊ ನೀವು ಏನು ಮಾಡಬೇಕು, ಆ ಪ್ರನೌನ್ ಹಿಂದ್ಗಡೆ ಇರತಕ್ಕಂತಹ ನೌನನ್ನು ಗಮನಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಹೋಗೋಣ. ಯಂಗ್ ಡಾರ್ವಿನ್ ಹ್ಯಾಡ್ ಎ ಪ್ಯಾಷನ್ ಫಾರ್ ಕಲೆಕ್ಟಿಂಗ್ ಇನ್ಸೆಕ್ಟ್ಸ್ ಆ್ಯಂಡ್ ಹಿ ಯೂಸ್ ಟು ಡೂ ಎಕ್ಸ್ಪೆರಿಮೆಂಟ್ಸ್ ವಿತ್ ದೆಮ್. ಸೊ ಯಾವುದ್ರ ಜೊತೆ ವಿತ್ ದೆಮ್ ಅಂದರೆ ಇನ್ಸೆಕ್ಟ್ಸ್ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ದೆಮ್ಗೆ ನೀವು ಇನ್ಸೆಕ್ಟನ್ನು ಮ್ಯಾಚ್ ಮಾಡಿ ಬರೀರಿ. ಹಿ ಅಂದರೆ ಯಾರಿಲ್ಲಿ, ಯಂಗ್ ಡಾರ್ವಿನ್ ಅಲ್ವಾ. ಸೊ ಹಿ ಅಂದರೆ ಡಾರ್ವಿನ್ ಅಂತ ಹುಡುಕಿ. ಸೊ ಇಲ್ಲಿದೆ ನೋಡಿ ಡಾರ್ವಿನ್. ಹಿ ಜಾಯಿಂಡ್ ಈಡಿನ್ಬರ್ಗ್ ಯೂನಿವರ್ಸಿಟಿ ವೇರ್ ಅಂತ ಇದೆ, ಅಂದರೆ ಎಲ್ಲಿ,
ಎಡಿನ್ಬರ್ಗ್ ಯೂನಿವರ್ಸಿಟಿ, ಅಲ್ಲೇ ಸಿಗ್ತಾ ಇದೆ ಉತ್ತರ. He wanted to study medicine but he wasn't comfortable with anatomy. ಸೊ ಇಟ್ ಅಂದರೆ ಇಲ್ಲಿ anatomy ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಇಲ್ಲಿ ಇಟ್ ಇಲ್ಲ, ವಿಚ್ ಅಂತಕ್ಕಂಥದ್ದು anatomy. ವಿತ್ ಸಿಕ್ಕಂಡ್ ಹಿಮ್ ಅಂತ ಬರಬೇಕಾಗಿತ್ತು, ಬಟ್ ಇಲ್ಲಿ ಮಿಸ್ಟೇಕ್ ಆಗಿ ಕೊಟ್ಟಿದ್ದಾರೆ. ಇರಲಿ. ನೆಕ್ಸ್ಟ್ ನೋಡಿ, ಹಿ ಹೇಟೆಡ್ ಸರ್ಜಿಕಲ್ ಆಪರೇಷನ್ಸ್ ಬಿಕಾಸ್ ದೇ ಅಂತ ಇದೆ. ಸೊ ದೇ ಅಂತಕ್ಕಂಥದ್ದು ಸರ್ಜಿಕಲ್ ಆಪರೇಷನ್ಸ್ ಅಂತದಕ್ಕೆ ಉತ್ತರ ಆಗಿರುತ್ತೆ. ಸೊ ಸರ್ಜಿಕಲ್ ಆಪರೇಷನ್ಸ್. ಸೊ ಈ ರೀತಿ ನೀವೇನು ಮಾಡಬೇಕು, ಅಲ್ಲಿರ್ತಕ್ಕಂಥದ್ದನ್ನ ಹುಡುಕಿ ಉತ್ತರವನ್ನು ಬರೀರಿ. 5ಕ್ಕೆ 5 ಅಂಕಗಳು ಸಿಗ್ತವೆ. ಸ್ವಲ್ಪ ಕೇರ್ಫುಲ್ ಆಗಿ 1-2 ಸಾರಿ ಓದ್ಕೊಂಡು ಆನ್ಸರ್ನ ಬರೀರಿ ವಿದ್ಯಾರ್ಥಿಗಳೇ. ಕನ್ಫ್ಯೂಸ್ ಮಾಡಿಕೊಂಡು ಮಿಸ್ಟೇಕ್ ಮಾಡಬೇಡಿ, ತುಂಬ ಸುಲಭವಾಗಿರ್ತಕ್ಕಂಥದ್ದು. ಸೊ ಈ ಎಲ್ಲ ಗ್ರಾಮರ್ ಟಾಪಿಕ್ಗಳು ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳು ಸಿಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.